I've been very disappointed that India would be buying so much oil, as you know, from Russia. ಭಾರತ ಮತ್ತು ಅಮೆರಿಕ ನಡುವೆ ಇತ್ತೀಚಿನ ತಿಂಗಳಲ್ಲಂತೂ ಸುಂಕದ ಸಂಘರ್ಷ ಏರ್ಪಟ್ಟಿರೋದು ನಿಮಗೆ ಗೊತ್ತೇ ಇದೆ. ಬರೋಬ್ಬರಿ 50% ಸುಂಕ ವಿಧಿಸಿರೋ ಡೊನಾಲ್ಡ್ ಟ್ರಂಪ್ ಅವರ ನಡೆ ಭಾರತದ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ. ಇದರ ನಡುವೆ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಯಾವಾಗಲೂ ಸ್ನೇಹಿತನಾಗೇ ಇರೋದಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಭಾರತದ ಜೊತೆ ಸಂಬಂಧವನ್ನ ಮತ್ತೆ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ರಿಪೋರ್ಟರ್ ಒಬ್ರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಟ್ಟ ಟ್ರಂಪ್, ನಾನು ಯಾವಾಗಲೂ ಪ್ರಧಾನಿ ಮೋದಿ ಅವರ ಸ್ನೇಹಿತ, ಅವರೊಬ್ಬ ಉತ್ತಮ ಪ್ರಧಾನಿ, ನಾನು ಯಾವಾಗಲೂ ಅವರ ಸ್ನೇಹಿತನಾಗಿರ್ತೀನಿ. ಆದರೆ ಈ ನಿರ್ದಿಷ್ಟ ಕ್ಷಣದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದು ನನ್ಗೆ ಹಿಡಿಸ್ತಾ ಇಲ್ಲ. ಆದರೆ ಭಾರತ ಹಾಗೆ US ಬಹಳ ವಿಶೇಷ ಸಂಬಂಧ ಇಟ್ಕೊಂಡಿದೆ, ಇದರ ಬಗ್ಗೆ ಚಿಂತನೆ ಮಾಡೋದಕ್ಕೇನೂ ಉಳಿದಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಯುರೋಪಿಯನ್ ಒಕ್ಕೂಟ ಗೂಗಲ್ ಮೇಲೆ ಇತ್ತೀಚೆಗೆ ವಿಧಿಸಿರೋ ದಂಡಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರೋರು, ಗೂಗಲ್ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇತರ ದೇಶಗಳು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇವೆ, ನಾವು ಕೂಡ ಅವರ ಜೊತೆ ಒಳ್ಳೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಗೂಗಲ್ನಲ್ಲಿ ಮಾತ್ರ ಅಲ್ಲ, ನಮ್ಮ ಎಲ್ಲಾ ದೊಡ್ಡ ದೇಶಗಳ ಜೊತೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯುರೋಪಿಯನ್ ಒಕ್ಕೂಟದ ಬಗ್ಗೆ ಅಸಮಾಧಾನ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಯುರೋಪಿಯನ್ ಕಮಿಷನ್ ಶುಕ್ರವಾರವಷ್ಟೇ ಆನ್ಲೈನ್ ಜಾಹೀರಾತು ತಂತ್ರಜ್ಞಾನ ವಲಯದಲ್ಲಿನ ಸ್ಪರ್ಧಾತ್ಮಕ ವಿರೋಧಿ ಅಭ್ಯಾಸಗಳಿಗಾಗಿ ದಂಡ ವಿಧಿಸೋದಾಗಿ ಗೂಗಲ್ ಘೋಷಿಸಿತು. ಗೂಗಲ್ಗೆ $3.5 ಬಿಲಿಯನ್ ದಂಡ ವಿಧಿಸಿದ್ದಕ್ಕಾಗಿ ಟ್ರುತ್ ಸೋಷಿಯಲ್ನಲ್ಲಿ ಸರಣಿ ಪೋಸ್ಟ್ಗಳ ಮೂಲಕ ಟ್ರಂಪ್ ಯುರೋಪಿಯನ್ ಒಕ್ಕೂಟವನ್ನ ತೀವ್ರವಾಗಿ ಟೀಕೆ ಮಾಡಿದ್ದಾರೆ. ಇದು ಅನ್ಯಾಯ, ಹಾಗೆ ಅವರ ಆಡಳಿತ ತಾರತಮ್ಯದ ಕ್ರಮವನ್ನ ನಿಲ್ಲೋದಕ್ಕೆ ಬಿಡೋದಿಲ್ಲ ಅಂತಾನೂ ಹೇಳಿದ್ದಾರೆ. ಇದಕ್ಕೂ ಮುಂಚೆ ಪತ್ರಿಕಾ ಸಂವಹನದ ಟೈಮ್ನಲ್ಲಿ ಟ್ರಂಪ್ ಭಾರತ ಹಾಗೆ ರಷ್ಯಾವನ್ನ ಚೀನಾಗೆ ಕಳೆದುಕೊಳ್ಳೋದ್ರ ಬಗ್ಗೆ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪೋಸ್ಟ್ಗೆ ರಿಯಾಕ್ಟ್ ಮಾಡಿ, ಅದಾಗಿದೆ ಅಂತ ಭಾವಿಸೋದಿಲ್ಲ ಅಂತ ಹೇಳಿದ್ರು. ಭಾರತ ರಷ್ಯಾದಿಂದ ಇಷ್ಟೊಂದು ಪ್ರಮಾಣದಲ್ಲಿ ತೈಲವನ್ನ ಖರೀದಿ ಮಾಡ್ತಾ ಇದೆ ಅಂತ ನನಗೆ ತುಂಬಾ ನಿರಾಸೆಯಾಗಿದೆ. ನಾನು ಅವರಿಗೆ ಅದನ್ನ ಹೇಳಿದ್ದೀನಿ. ಇದಕ್ಕಾಗಿ ನಾವು ಭಾರತದ ಮೇಲೆ ದೊಡ್ಡ ಸುಂಕ ಹಾಕಿದ್ದೀವಿ, ಅದು ಕೂಡ 50% ತುಂಬಾ ಹೆಚ್ಚಿನ ಸುಂಕ. ನಿಮ್ಗೆ ಗೊತ್ತಿರೋ ಹಾಗೆ ಮೋದಿ ಅವರ ಜೊತೆ ನಾನು ಚೆನ್ನಾಗಿ ಹೊಂದ್ಕೊಳ್ತೀನಿ. ಅವರು 2 ತಿಂಗಳ ಹಿಂದೆ ಇಲ್ಲಿದ್ರು. ವಾಸ್ತವವಾಗಿ ನಾವು ರೋಸ್ ಗಾರ್ಡನ್ಗೆ ಹೋಗಿದ್ವಿ, ಹಾಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ವಿ ಅನ್ನೋದನ್ನ ನೆನಪಿಸ್ಕೊಂಡ್ರು. ಅಮೆರಿಕ, ರಷ್ಯಾ ಹಾಗೆ ಭಾರತವನ್ನ ಅತ್ಯಂತ ಕತ್ತಲೆಯಾದ ಚೀನಾಗೆ ಕಳೆದುಕೊಂಡಿದೆ ಅಂತ ಸೋಷಿಯಲ್ ಮೀಡಿಯಾದ ವೇದಿಕೆ ಟ್ರುತ್ ಸೋಷಿಯಲ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರು. ಇದಾದ ಕೆಲವೇ ಟೈಮ್ ಆದ್ಮೇಲೆ ಭಾರತದ ಜೊತೆಗಿನ ಸಂಬಂಧಗಳ ಬಗ್ಗೆ ಸಕಾರಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾವು ಭಾರತ ಹಾಗೆ ರಷ್ಯಾವನ್ನ ಅತ್ಯಂತ ಕತ್ತಲೆಯಾದ ಚೀನಾಗೆ ಕಳೆದುಕೊಂಡಂತೆ ಕಾಣ್ತಾ ಇದೆ, ಅವರು ಒಟ್ಟಿಗೆ ದೀರ್ಘ ಹಾಗೆ ಸಮೃದ್ಧ ಭವಿಷ್ಯವನ್ನ ಹೊಂದಿರಲಿ ಅಂತ ಪೋಸ್ಟ್ ನಲ್ಲಿ ಬರೆದಿದ್ದಾರೆ. You blame for losing India to China. In your post earlier today in the morning, you did put that out. I don't think we have. I've been very disappointed that India would be buying so much oil, as you know, from Russia, and I let them know that. We put a very big tariff on India, 50% tariff, very high tariff. I get along very well with Modi, as you know. He's great. He was here a couple of months ago. In fact, we went to the Rose Garden and the grass was so soaking wet. It was such a terrible place to have a news conference. I said, well, let's use a beautiful white stone emblematic of the White House, okay? And it's been very well received. But we had a news conference on the grass. That was my last news conference I had on the grass because everybody sunk in. You probably sunk in. Every reporter out there, they ruined their shoes. We made that change. It's been a really well-received change. Yeah, please, go ahead. On Venezuela, you've sent F-35s down to Puerto Rico. You've sent naval vessels into the Caribbean. You're concerned about drugs being illegally sent into the islands. Yeah. How do you describe this build-up, this situation? Well, I just think it's strong. We're strong on drugs. We don't want drugs killing our people. I believe we lost 300,000. You know, they always say 95, 100,000. I believe they've been saying that for 20 years. I believe we lost 300,000 people last year. I know families that lost their son. Those families will never be the same. I know a family lost a daughter, a beautiful daughter. In fact, it was like she took something that she thought was like a minor deal, and it turned out to be riddled out with fentanyl, the size of the head of a pin, and you're dead. And no, we're stopping the drugs. We're going to save a lot of people. Look, whether it's 100,000, but it's not. It's 350,000 people died last year from drugs.